ಫೋನ್ಪೇನಲ್ಲಿ ಎಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀನಿ ಅದನ್ನು ನಾನು ಜ್ಯುವೆಲರಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಹೇಗೆ? 24K ಗೋಲ್ಡನ್ನು ನೀವೇನಾದ್ರು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಫೋನ್ಪೇನ ಯೂಸ್ ಮಾಡಿಕೊಂಡು ಗೋಲ್ಡನ್ನು ಪರ್ಚೇಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಡೈಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅನ್ನೋದು, ಇಷ್ಟು ಗ್ರಾಮ್ಸನ್ನು ತಗೋಬೇಕು ಅಂದರೂ ಕೂಡ ಸೊ ಈ ಫೋನ್ಪೇನ ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಫೋನ್ಪೇನ ಯೂಸ್ ಮಾಡಿಕೊಂಡು ಗೋಲ್ಡನ್ನು ಪರ್ಚೇಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಾವು ಫೋನ್ಪೇನ ಯೂಸ್ ಮಾಡಿಕೊಂಡು ನಾವು ಬೈ ಮಾಡ್ಬೋದು, ಗೋಲ್ಡನ್ನು ಸೆಲ್ ಮಾಡ್ಬೋದು. ಅಥವಾ ನಾವು ಇವಾಗ ಒಂದು ಯಾವುದಾದ್ರೂ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಆಟೋ ಪೇ ಮಾಡೋದು ಹೇಗೆ, ನಾವು ಇಲ್ಲ ಡೈಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಗೋಲ್ಡಿಗೆ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಆ ಥರ ಮಾಡೋದು ಹೇಗೆ, ಡೈಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ. ಇಲ್ಲ ನಾನು ಮಂತ್ಲಿ ವೈಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಕೂಡ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಮೇನ್ಲಿ ಈ ಫೋನ್ಪೇನ ಯೂಸ್ ಮಾಡಿಕೊಂಡು ನಾವು ಇವಾಗ ಇಲ್ಲ ನನ್ನ ಹತ್ರ ಇಷ್ಟು ಅಮೌಂಟ್ ಅಂತ ಇದೆ, ನಾನು ಪರ್ಟಿಕ್ಯುಲರ್ ಆಗಿ ಇಷ್ಟು ಗ್ರಾಮ್ಸನ್ನು ತಗೋಬೇಕು ಅಂದರೂ ಕೂಡ ಸೊ ಈ ಫೋನ್ಪೇನ ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ನಾನು ಇಷ್ಟು ಅಮೌಂಟಿಗೆ ಎಷ್ಟು ಗ್ರಾಮ್ ಬರುತ್ತೋ ಅದನ್ನು ನಾನು ಪರ್ಚೇಸ್ ಮಾಡ್ತೀನಿ ಅಂದರೂ ಕೂಡ ಅವೈಲಬಲ್ ಇದೆ. ಸೊ ಫೈನಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂದರೆ ಫೋನ್ಪೇನ ಯೂಸ್ ಮಾಡಿಕೊಂಡು ಕೂಡ ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು. ಅದು ಹೇಗೆ, ಅದು ನಮಗೆ ವರ್ತಾ? ಸೊ ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಯಾರು ಮಿಸ್ ಮಾಡ್ದಲೇ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈಗ ಮೇನ್ಲಿ ಆ್ಯಕ್ಚುಲಿ ಫೋನ್ಪೇನಲ್ಲಿ 24K ಗೋಲ್ಡು ಇರುತ್ತೆ. ಸೊ 24K ಗೋಲ್ಡನ್ನು ನೀವೇನಾದ್ರು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಗೋಲ್ಡನ್ನು ಪರ್ಚೇಸ್ 24K ಗೋಲ್ಡು ಅದು ಜ್ಯುವೆಲರಿ ಕನ್ವರ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತಂದರೆ ಅದು ತುಂಬ ಸ್ಮೂತ್ ಇರುತ್ತೆ, ಮೃದು ಇರುತ್ತೆ. ಸೊ ಇಟ್ಸ್ ನಾಟ್ ಸೂಟಬಲ್. ಅದಕ್ಕೆ ನಾವು ಯಾವುದೇ ಇವಾಗ ಜ್ಯುವೆಲರೀಸ್ನ ತಗೊಳ್ದ್ರೂ ಕೂಡ 916 22 ಕ್ಯಾರೆಟಲ್ಲೇ ನಾವು ತೊಗೊಳ್ತೀವಿ. ಸೊ 24 ಕ್ಯಾರೆಟು ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ಪರ್ಪಸ್ಸೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾವುದಾದ್ರು ಬಿಸ್ಕೆಟ್ಸ್ ಅಥವಾ ಕಾಯಿನ್ಸನ್ನು ತೊಗೊಳ್ತಾರೆ 24K ಕ್ಯಾರೆಟ್ ಗೋಲ್ಡನ್ನು. ಸೊ ನೀವು ಕೂಡ ಅದೇ ಥರ ಮಾಡ್ಕೋಬೋದು. ಇಲ್ಲ ನಾನು ಜ್ಯುವೆಲರಿಯಾಗಿ ಕನ್ವರ್ಟ್ ಮಾಡ್ತೀನಿ, ನಾನಿವಾಗ ಫೋನ್ಪೇನಲ್ಲಿ ಎಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀನಿ ಅದನ್ನು ನಾನು ಜ್ಯುವೆಲರಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಹೇಗೆ? ಸೊ ಆ್ಯಕ್ಚುಲಿ ಅದೆಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾಕಂದರೆ ರಿಟೇಲರ್ ಶಾಪ್ಸ್ ಎಲ್ಲ ಇದೆ, ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನಾನು ಕೂಡ ಪ್ರತಿಯೊಂದು ತಿಳ್ಕೊಂಡು ನಾನು ಕೂಡ ಚಿಕ್ಕ ಅಮೌಂಟನ್ನು ನಾನು ಇದಕ್ಕೆ ಅಮೌಂಟನ್ನು ಹಾಕಿ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಏನೂ ತಿಳ್ಕೊಳ್ದಲ್ಲ ಈ ವಿಡಿಯೋನ ಮಾಡಿದ್ರೆ ಅದು ತಪ್ಪಾಗುತ್ತೆ. ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋದು ತುಂಬ ರಾಂಗ್ ಆಗುತ್ತೆ. ಸೊ ಈ ಥರ ಇನ್ವೆಸ್ಟ್ ಮಾಡಿದ್ರೆ ನಮಗೆ ವರ್ತಾ? ಅದು ಕೂಡ ನಾನು ಇದರಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಯಾರು ಮಿಸ್ ಮಾಡ್ದಲೇ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ಈಗ ಫೋನ್ಪೇನ ಓಪನ್ ಮಾಡಿ, ಆ ಫೋನ್ಪೇನಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಪರ್ಚೇಸಸಲ್ಲಿ ನಿಮಗೆ 24K ಗೋಲ್ಡು ಮತ್ತು ಡೈಲಿ ಗೋಲ್ಡ್ ಸೇವಿಂಗ್ಸ್ ಅಂತ 2 ಆಪ್ಷನ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಏನು ಡಿಫ್ರೆನ್ಸು ಇವೆರಡಕ್ಕೂ ಅಂತ ನಾನು ಈ ಕಂಟಿನ್ಯೂಯೇಷನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಡೈಲಿ ಗೋಲ್ಡ್ ಸೇವಿಂಗ್ಸ್, ನೀವು ಗೋಲ್ಡ್ ಫೋನ್ಪೇನ ಯೂಸ್ ಮಾಡಿಕೊಂಡು ನೀವು ಸ್ವಲ್ಪ ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಯಾವ ಥರ ಪ್ಲ್ಯಾನ್ಸು ಬನ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ನಿಮಗೆ ಡೈಲಿ ಗೋಲ್ಡ್ ಸೇವ್ ಯಾವ ಥರ ಮಾಡಬೇಕು ಅಂತ ನಾನು ಈ ಆಪ್ಷನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಡೈಲಿ ಸೇವಿಂಗ್ಸ್, ಸೇವ್ ಯುವರ್ ಮನಿ ಇನ್ ಗೋಲ್ಡ್. ನೀವಿವಾಗ ಸ್ಟಾರ್ಟ್ ವಿತ್ ಜಸ್ಟ್ 10 ರೂಪೀಸಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೇವ್ ಡೈಲಿ ಆಟೋಮ್ಯಾಟಿಕಲಿ, ಸೊ ಆಟೋಮ್ಯಾಟಿಕ್ ಡಿಡಕ್ಟ್ ಇರುತ್ತೆ. pause or stop anytime, you can stop anytime, whatever it will deduct in automatically. ಸೊ ಆಟೋಮ್ಯಾಟಿಕಲಿ ಏನು ಅಮೌಂಟ್ ಡಿಡಕ್ಟ್ ಆಗ್ತಾ ಇದೆ, ನಿನ್ನ ಹತ್ರ ಅಮೌಂಟ್ ಇರಲ್ಲ, ನೀನು ಸ್ಟಾಪ್ ಮಾಡಬೇಕು ಅಂದರೆ ಕೂಡ ಸ್ಟಾಪ್ ಮಾಡ್ಬೋದು. ಸೊ ಈಗ ನಾವು ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಅಂದರೆ ನೀವು ನೋಡ್ತಾ ಇರ್ಬೋದು 10 ರೂಪೀಸಿಂದನೂ ಸ್ಟಾರ್ಟ್ ಮಾಡ್ಬೋದು. ಸೊ ಇದೊಂಥರ SIP ಥರ ಅಂತ ಅನ್ಬೋದು. ಸೊ ಡೈಲಿ ನೀನು 10 ರೂಪೀಸ್ನ ನೀನು ಪೇ ಮಾಡ್ತೀಯ, ಇದು ಆಟೋ ಡಿಟೆಕ್ಟ್ ಆಗುತ್ತೆ. ಇಲ್ಲ 10ಇಂದನಾದರೂ ನಿಮಗೆ ಎಷ್ಟಾಗುತ್ತೋ ಅಷ್ಟು, 10 ರೂಪೀಸ್, 30 ರೂಪೀಸ್, 40 ರೂಪೀಸ್ ಎಷ್ಟಾಗುತ್ತೋ ಅಷ್ಟು ನೀವು ಸೆಲೆಕ್ಟ್ ಮಾಡಿ. ಇದು ಇಲ್ಲಿರೋ ಆಪ್ಷನ್ಸೇ ಅಂತ ಅಲ್ಲ. ಈಗ ನಾನು ಸಪೋಸ್ 50 ರೂಪೀಸ್ ಪೇ ಮಾಡ್ತೀನಿ, 50. ಸೊ 50 ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕು, ಕಂಟಿನ್ಯೂ ಸೆಟಪ್ ಅಥವಾ ಯು ವಾಂಟ್ ಟು ವ್ಯೂ ಬ್ರೇಕಪ್. ನೀವು ನೋಡ್ತಾ ಇರ್ಬೋದು ಗೋಲ್ಡ್ ಸೇವಿಂಗ್ಸ್ ಅಮೌಂಟ್ ಎಷ್ಟು, 48.54 ರೂಪೀಸು. GST 3% ಆ್ಯಡ್ ಆಗುತ್ತೆ, 1.46, ಟೋಟಲ್ 50 ರೂಪೀಸ್. ನೀವು ಒಂದು ದಿನಕ್ಕೆ 50 ರೂಪಾಯಿ ಪೇ ಮಾಡಿದ್ರೆ ಅದರಲ್ಲಿ ಯಾವ ಥರ ಕಟ್ ಆಗ್ತಿದೆ, ಇನ್ನೆಷ್ಟು ಗೋಲ್ಡಿಗೆ ಹೋಗುತ್ತೆ ಅಂತ ಡೀಟೇಲ್ಸ್ ಹೇಳ್ತಾ ಇರೋದು.
ನೆಕ್ಸ್ಟು ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವು ಆಪ್ಷನ್ಸ್ ನೋಡ್ತಾ ಇರ್ಬೋದು, ಇಟ್ಸ್ ಆಟೋ ಪೇ ಸೆಟ್ಟಿಂಗ್ಸ್. ಇದು ಆಟೋಮ್ಯಾಟಿಕಲಿ ನಿಮ್ಮ ಅಕೌಂಟಿಂದ ಈ 50 ರೂಪೀಸು ಡೈಲಿ ಡಿಡಕ್ಟ್ ಆಗುತ್ತೆ. ಸೊ ಅಮೌಂಟು ಫ್ರೀಕ್ವೆನ್ಸಿ ಎವ್ರಿ ಡೇ ಇದೆ. ಸೊ ನೀವು ಬ್ಯಾಂಕ್ ಸೆಟಪ್ ಮಾಡ್ಕೋಬೇಕು. ಪೇ 50 ರೂಪೀಸ್ ಆ್ಯಂಡ್ ಸೆಟ್ ಆಟೋ ಪೇ. ಸೊ ಈ ಬ್ಯಾಂಕ್ ನಾನು ಕ್ಲಿಕ್ ಮಾಡಿದ್ರೆ ಈ 50 ರೂಪೀಸ್ ಅಮೌಂಟು ಇವತ್ತು ಕಟ್ ಆಗುತ್ತೆ. ಅದೇ ಥರ ಆಟೋ ಪೇ ಆಗುತ್ತೆ ಎವ್ರಿ ಡೇ. ಸೊ ನಿಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಆಟೋ ಸೆಟ್ ಮಾಡಿ ಆ ಅಕೌಂಟಲ್ಲಿ ಸ್ವಲ್ಪ ಅಮೌಂಟ್ ಇಡಿ, ಎವ್ರಿ ಡೇ ಅದು ಆಟೋ ಡಿಡಕ್ಟ್ ಆಗುತ್ತೆ. ಸೊ ಇದು ಒಂದು ಆಪ್ಷನು. ನೆಕ್ಸ್ಟ್ ಬಂದರೆ ಈಗ ನಾನು ಕ್ಲಿಕ್ ಮಾಡ್ತಾ ಇರೋದು 24K ಗೋಲ್ಡ್ ಆಪ್ಷನನ್ನು. ಸೊ ಈ ಆಪ್ಷನನ್ನು ನಾವು ಕ್ಲಿಕ್ ಮಾಡಿದಾಗ ಸೊ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ನಂದು ಆಲ್ರೆಡಿ ನಾನು ಡೈಲಿ 50 ರೂಪೀಸ್ ಅಮೌಂಟನ್ನು ಪೇ ಮಾಡ್ತಾ ಇದ್ದೀನಿ. ಸೊ 5 ಡೇಸ್ ಪೇ ಮಾಡಿದ್ದೀನಿ. ಸೊ ನನ್ನ ಮನಿ ಆಲ್ರೆಡಿ ಸೇವ್ಡ್ ಆ್ಯಸ್ ಅ 24K ಪ್ಯೂರ್ ಗೋಲ್ಡಿಗೆ ಸೇವ್ ಆಗಿದೆ. ಸೊ ಟೋಟಲಿ 250 ರೂಪೀಸ್ ನಾನು ಪೇ ಮಾಡಿದ್ದೀನಿ. ಸೊ ನಾನು ಸ್ಟಾರ್ಟ್ ಮಾಡಿರೋದು 28 ಡಿಸೆಂಬರ್ 2024ಇಂದ. ಸೊ ಸೇವಿಂಗ್ಸ್ ಅಮೌಂಟು ಎವ್ರಿ ಡೇ 50 ರೂಪೀಸ್ ಕಟ್ ಆಗುತ್ತೆ ಡೈಲಿ. ಸೊ ಈ ಥರ ನಿಮ್ಮದು ಕೂಡ ನೀವು ಪ್ಲ್ಯಾನ್ ಸೆಲೆಕ್ಟ್ ಮಾಡಿದಾಗ ಸಿಗುತ್ತೆ. ಸೊ ಈಗ ನಾನು ಲಾಕರ್ನ ವಿಸಿಟ್ ಮಾಡಿದ್ದೀನಿ. ನೀವು ಲಾಕರಲ್ಲಿ ನೋಡ್ಬೋದು ಎಷ್ಟು ಗ್ರಾಮ್ಸ್ ನನಗೆ ಅಲೋಕೇಟ್ ಆಗಿದೆ. ಸೊ ಕರೆಂಟ್ ವ್ಯಾಲ್ಯೂ ಎಷ್ಟಿದೆ, ಎಷ್ಟು ಡೌನ್ ಆಗಿದೆ, ಎಷ್ಟು ಅಪ್ ಆಗಿದೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಅದೇ ತೋರಿಸುತ್ತೆ. ಸೊ ಇದರಲ್ಲಿ ನಮಗೆ ನೋಡ್ತಾ ಇರ್ಬೋದು ಎಷ್ಟೊಂದು ಆಪ್ಷನ್ಸ್ ಇದೆ. ವ್ಯೂ ಆಲ್ ಟ್ರಾನ್ಸಾಕ್ಷನ್ಸ್, ಬೈ ಮೋರ್ ಗೋಲ್ಡು, ಸೆಲ್ ಗೋಲ್ಡು, ವಿ ಕ್ಯಾನ್ ಕನ್ವರ್ಟ್ ಅವರ್ ಗೋಲ್ಡ್ ಇಂಟು ಜ್ಯುವೆಲರಿ, ಅಥವಾ ನೀವೇನಾದರೂ ಇನ್ನೂ ಎಕ್ಸ್ಟ್ರಾ ಸೇವಿಂಗ್ಸ್ ಅಥವಾ SIPCನ ಮಾಡ್ತೀನಿ ಅಂದರೂ ಕೂಡ ಆಪ್ಷನ್ಸ್ ಇದೆ. ಸೊ ಈಗ ನಾನು ಟ್ರಾನ್ಸಾಕ್ಷನ್ ಡೀಟೇಲ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಇವತ್ತಿನವರೆಗೂ ಅಂತ. ಸೊ ಈಗ ನಾನು ಕ್ಲಿಕ್ ಮಾಡ್ತಾ ಇರೋದು ಬೈ ಮೋರ್ ಗೋಲ್ಡು. ಸೊ ಬೈ ಮೋರ್ ಗೋಲ್ಡಲ್ಲಿ ನೀವು ನೋಡ್ಬೋದು. ಸೊ 24K ಗೋಲ್ಡ್ ಅಟ್ ಯುವರ್ ಕನ್ವೀನಿಯನ್ಸ್ ವೇನಲ್ಲಿ ನಾವು ಬೈ ಮಾಡ್ತಾ ಇದ್ದೀವಿ. ಸೊ ವಿ ಕ್ಯಾನ್ ಬೈ ಇಟ್ ಇನ್ ರುಪೀಸ್ ಆರ್ ಇನ್ ಗ್ರಾಮ್ಸ್. ಈಗ ನೀವು ಗ್ರಾಮ್ಸಲ್ಲಿ ಬೈ ಮಾಡಬೇಕಾದ್ರೆ ಈಗ 5 ಗ್ರಾಮ್ಸಿಗೆ ಎಷ್ಟು ಅಮೌಂಟ್ ನಾವು ಕಟ್ಟಬೇಕಾಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದೆ. ಸೊ ಪ್ರತಿಯೊಂದು ಇವಾಗ ರುಪೀಸಲ್ಲಿ ಆದರೆ ನೀವು ಎಷ್ಟು ರೂಪೀಸ್, ನಿಮ್ಮ ಹತ್ರ ಎಷ್ಟು ರೂಪಿ ಇದೆ, ಇವತ್ತು ನನ್ನ ಹತ್ರ ಇಷ್ಟಿದೆ ಅಂತಂದರೆ ಅಷ್ಟು ರುಪೀಸ್ಗೆ ಎಷ್ಟು ಗ್ರಾಮ್ ಅಲೋಕೇಟ್ ಆಗಬೇಕು ಅಂತ ಕೂಡ ಸೊ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ತೋರಿಸುತ್ತೆ. ಅದರಲ್ಲಿ 3% GST ಡಿಡಕ್ಟ್ ಆಗುತ್ತೆ. ಸೊ ಅದು ಕೂಡ ನೆನಪಲ್ಲಿರಲಿ. ಸೊ ಆ ರುಪೀಸಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಬೈ ಮಾಡ್ಬೋದು. ಸೊ ಇದು ಕೂಡ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು. ಈಗ ನಾನು ಸೆಲ್ ಗೋಲ್ಡ್ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲ್ಲಲ್ಲೂ ಕೂಡ ನೀವು ಪರ್ಚೇಸ್ ಎಷ್ಟು ನಿಮ್ಮ ಹತ್ರ ಗೋಲ್ಡ್ ಇದೆ, ಸೊ ಎಷ್ಟು ಗ್ರಾಮ್ಸ್ ಇದೆ ಅದ್ರ ಬೇಸಿಸ್ ಮೇಲೆ ನೀವು ಸೆಲ್ ಮಾಡಬೇಕಾಗುತ್ತೆ. ವಿ ಕ್ಯಾನ್ ಸೆಲ್ ಇನ್ ರುಪೀಸಲ್ಲೂ ಕೂಡ ನಾವು ಸೆಲ್ ಮಾಡ್ಬೋದು, ಇಲ್ಲ ಗ್ರಾಮ್ಸಲ್ಲೂ ಕೂಡ ಸೆಲ್ ಮಾಡ್ಬೋದು. ಸೊ ನೀವು ನೀಟಾಗಿ ಅಲ್ಲಿ ನೋಡಿ, ಫಾರ್ ಸೆಕ್ಯೂರಿಟಿ ರೀಸನ್ ಯು ಕ್ಯಾನ್ ಸೆಲ್ ಯುವರ್ ಗೋಲ್ಡ್ ಸೊ ಓನ್ಲಿ ಆಫ್ಟರ್ 24 hours ಆಫ್ ಇಟ್ಸ್ ಪರ್ಚೇಸ್. ಸೊ ಪರ್ಚೇಸ್ ಇವತ್ತು ಮಾಡಿದ್ದೀರಾ ಅಂದರೆ ಇಮಿಡಿಯೇಟಾಗಿ ನಾವು ಸೆಲ್ ಮಾಡೋದಕ್ಕಾಗಲ್ಲ. 24 hours ಆದಮೇಲೆ ನಾವು ಅದನ್ನು ಸೆಲ್ ಮಾಡ್ಬೋದು. ನಾನು ನಿಮಗೆ ಏನಪ್ಪ ಅಡ್ವೈಸ್ ಮಾಡ್ತೀನಿ ಅಂದರೆ, ಯಾವುದೇ ಪ್ಲಾನ್ ಸೆಲೆಕ್ಟ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ತಿಳ್ಕೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ನಾನಿವಾಗ ನನ್ನ ಹತ್ರ ಗೋಲ್ಡ್ ಇದೆ. ಸೊ ನಾನು ಅದನ್ನು ಕನ್ವರ್ಟ್ ಗೋಲ್ಡ್ ಇಂಟು ಜ್ಯುವೆಲರಿಯಾಗಿ ನಾನು ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿನಪ್ಪ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಟರ್ನ್ ಯುವರ್ ಗೋಲ್ಡ್ ಸೇವಿಂಗ್ಸ್ ಇಂಟು ಸ್ಟನ್ನಿಂಗ್ ಜ್ಯುವೆಲರಿ. ಸೊ ಯಾವ ಥರ ನೀವು ಆಲ್ರೆಡಿ ನೀಟಾಗಿ ತೋರಿಸ್ತಾ ಇದೆ ನೋಡಿ. ಬೈ ಜ್ಯುವೆಲರಿ ಇನ್ 3 easy steps. ಸೊ ವಿ ಹ್ಯಾವ್ ಟು ವಿಸಿಟ್ ಎ ರಿಟೇಲ್ ಸ್ಟೋರ್ ಆರ್ ಎ ಶಾಪ್ ಆನ್ಲೈನ್. ಸೊ ವಿ ಕ್ಯಾನ್ ಚೂಸ್ ಅ ಜ್ಯುವೆಲರಿ. ಯಾವುದು ನಿಮಗೆ ಜ್ಯುವೆಲರಿ ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಫೈಂಡ್ ದ ಸ್ಟೋರ್ಸ್ ನಿಯರ್ ಯು ಆ್ಯಂಡ್ ದೆನ್ ವಿ ಕ್ಯಾನ್ ವಿಸಿಟ್. ಒಂದು ಲಿಂಕ್ ಕೊಟ್ಟಿದ್ದಾರಲ್ಲ, ನಾನು ಅದನ್ನು ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟು. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಈ ಲಿಂಕಲ್ಲಿ ನಿಮಗೆ ಯಾವುದಾದ್ರೂ ಜ್ಯುವೆಲರಿನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ತುಂಬ ಕನ್ವೀನಿಯೆಂಟ್ ಇದೆ. ಈಸಿಯಾಗಿ ನಾವು ನಮ್ಮ ಗೋಲ್ಡನ್ನು ಜ್ಯುವೆಲರಿಯಾಗಿ ಕನ್ವರ್ಟ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಗೋಲ್ಡನ್ನು ಜ್ಯುವೆಲರಿಯಾಗಿ ಕನ್ವರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಇವಾಗ ಮ್ಯಾನೇಜ್ ಸೇವಿಂಗ್ಸ್ ಆರ್ SIPನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಆಲ್ರೆಡಿ ನಂದು ಒಂದು 50 ರೂಪೀಸ್ ಡೈಲಿ ಸೇವಿಂಗ್ಸ್ ಇದೆ 24K ಗೋಲ್ಡು. ಸೊ ಅದೇ ಥರ ಇನ್ನೊಂದು ಯಾವುದಾದ್ರೂ ಮಾಡ್ಕೊಳ್ತೀನಿ ಅಪ್ಪ ಅಂತ ಅಂದರೆ, ಸೊ ನೀವು ಇದರಲ್ಲಿ ನನಗೆ ಡೈಲಿ ಆಗಲ್ಲ, ಎವ್ರಿ ಮಂತ್ ಆಗ್ಬೋದು, ಮಂತ್ಲಿ ವೈಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಕೂಡ ಸೊ ನೀವು ಯಾವ ಡೇಟಲ್ಲಾದರೂ ಸೆಲೆಕ್ಟ್ ಮಾಡ್ಕೋಬೇಕು. ಆ ಡೇಟಲ್ಲಿ ಆಟೋ ಡಿಡಕ್ಟ್ ಆಗಲಿ ಅನ್ನೋ ಥರ. ಸೊ ಆ ಡೇಟಲ್ಲಿ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ರೂಪೀಸ್ ಆ ಡೇಟಲ್ಲಿ ಡಿಡಕ್ಟ್ ಆಗಬೇಕು ಅದನ್ನು ಕೂಡ ಸೊ ಪರ್ಟಿಕ್ಯುಲರ್ ಆಗಿ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇದು ಮಂತ್ಲಿ ಇನ್ವೆಸ್ಟ್ಮೆಂಟ್.
ಸೊ ಈ ತರ ಇನ್ನೊಂದು SIP ನ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಟ್ ಅಂತ ಮೆನ್ಷನ್ ಆಗಿದೆ. ಯುವರ್ SIP ವಿಲ್ ಬಿ ಆಕ್ಟಿವ್ ಅಂಟಿಲ್ ಕ್ಯಾನ್ಸಲ್ಡ್. ಯು ಕ್ಯಾನ್ ಪಾಸ್ ಆರ್ ಡಿಲೀಟ್ ಎನಿ ಟೈಮ್. ಸೊ ನೀವು ಈಗ 10 rupees ಪ್ಲಾನನ್ನು ಸೆಲೆಕ್ಟ್ ಮಾಡಿದ್ದೀರಾ. ಎವ್ರಿ ಡೇ 10 rupees ಆಟೋ ಪೇ ಆಗ್ತಾ ಇರುತ್ತೆ. ಬಟ್ ಒಂದೊಂದು ಟೈಮ್ ನಮ್ಮ ಹತ್ರ ಅಮೌಂಟ್ ಇರಲ್ಲ, ನನಗೆ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಅಂದರೆ ಸೊ ಈಸಿಯಾಗಿ ನಾವು ಅದನ್ನು ಪಾಸ್ ಮಾಡ್ಬೋದು ಅಥವಾ ಸ್ಟಾಪ್ ಮಾಡ್ಬೋದು ಅಟ್ ಎನಿ ಟೈಮಲ್ಲಿ. ಸೊ ನಾನು ಜಸ್ಟ್ ಈಗ ಹೆಲ್ಪ್ ಆಪ್ಷನನ್ನು ಕ್ಲಿಕ್ ಮಾಡಿದ್ದೀನಿ. ನೀವು ನೋಡ್ಬೋದು ಯಾವುದೇ ಥರ ಇಶ್ಯೂಸ್ ಇದ್ದರೆ, ಯಾವುದೇ ಇನ್ಫಾರ್ಮೇಷನ್ ಬೇಕಿದ್ದರೆ ಇದ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ಫೋನ್ಪೇನಲ್ಲಿ ಅವೈಲಬಲ್ ಇದೆ. ಏನೂ ಪ್ರಾಬ್ಲಮ್ ಇಲ್ಲ. ನೀವು ಕೂಡ ಚಿಕ್ಕದಾಗಿ ನಿಮ್ಮ ಪ್ಲ್ಯಾನನ್ನು ಸ್ಟಾರ್ಟ್ ಮಾಡಿಕೊಂಡು ಇದಕ್ಕೆ ನೀವು ಇನ್ವೆಸ್ಟ್ ಮಾಡ್ಬೋದು. ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು, ಇವಾಗ ನಾವು 3 years ಗೋಲ್ಡ್ ಸೇವಿಂಗ್ಸನ್ನು ಮಾಡ್ತಾ ಇದ್ದೀನಿ. ಸೊ ಎಷ್ಟು ಗ್ರಾಮ್, ಸಪೋಸ್ ಈಗ 19.264 ಗ್ರಾಮ್ಸಿಗೆ ಎಷ್ಟು ರುಪೀಸ್ ಆಗುತ್ತೆ. ಸೊ ಆ ರೀತಿ ಸೊ ಪ್ರತಿ ವರ್ಷ 3 ವರ್ಷಕ್ಕೆ ಎಷ್ಟಾಗುತ್ತೆ, 5 ವರ್ಷಕ್ಕೆ ಎಷ್ಟಾಗುತ್ತೆ, ಆ ಥರ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಾವು ಇನ್ವೆಸ್ಟ್ ಮಾಡ್ಬೋದು. ಸೊ ಪ್ರತಿಯೊಂದು ಕೂಡ ಇವತ್ತಿನ ರೇಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಬೈ ಪ್ರೈಸು 7,905 rupees ಇದೆ, ಪ್ಲಸ್ 3% GST ಕೂಡ ಆ್ಯಡ್ ಆಗುತ್ತೆ. ಸಪೋಸ್ ನಾವು ಇವಾಗ 7 yearsಗೆ ಏನಾದರೂ ಇದನ್ನು ಗೋಲ್ಡನ್ನು ಪರ್ಚೇಸ್ ಮಾಡಿದ್ವಿ ಅಂದರೆ ನಮಗೆ ವರ್ತ್ ಎಷ್ಟು ರುಪೀಸ್ ಅಂತ ಕೂಡ ನಿಮಗೆ ತೋರಿಸ್ತು. ಫ್ರೆಂಡ್ಸ್, ನಾನು ಫೈನಲಿ ಹೇಳೋದೇನಪ್ಪ ಅಂತಂದರೆ, ನೀವು ಒಂದನ್ನು ಅಬ್ಸರ್ವ್ ಮಾಡ್ತೀರಾ. ಸೊ ಪರ್ಚೇಸ್ ಮಾಡಬೇಕಾದ್ರೂ ಕೂಡ ನಾವು 3% GST ಪೇ ಮಾಡ್ತೀವಿ. ಸೆಲ್ ಮಾಡಬೇಕಾದ್ರೂ ಕೂಡ 3% GSTನ ಪೇ ಮಾಡಿದ್ದೀವಿ. ಹಾಗಾದರೆ ನಮಗೆ ಲಾಸ್ ಆಗಲ್ವಾ? ಸೊ ಈ ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಯಾರು ಮಿಸ್ ಮಾಡ್ದಲೇ ಈ ವಿಡಿಯೋನ ಯಾರ್ಯಾರು ವಾಚ್ ಮಾಡಿದಿರೋ ನೆಕ್ಸ್ಟ್ ಲಾಗನ್ನು ಕೂಡ ವಾಚ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್, ಡೈಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡೋದು, ಸೊ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್ ಗಾಯ್ಸ್, ಬಾಯ್ ಬಾಯ್.